ನಮಸ್ಕಾರ ಎಲ್ಲರಿಗೂ. ತುಂಬ ಜನ ರಿಕ್ವೆಸ್ಟ್ ಮಾಡಿದ್ರಿ ಕಿಚನ್ ಟೂರ್ ಮಾಡಿ ಅಂತ ಅಂದ್ಬಿಟ್ಟು. ಸೊ ಇವತ್ತು ಕಿಚನ್ ಟೂರ್ ಮಾಡ್ತಾ ಇದ್ದೀನಿ. ತುಂಬ ಸಿಂಪಲ್ಲಾಗಿ ಇಟ್ಕೊಂಡಿದ್ದೀನಿ ನನ್ನ ಕಿಚನ್ನ. ಹೇಗಿದೆ ಲುಕ್ ಅಂತ ಅನ್ನೋದು ನೋಡೋಣ. ಸೊ ಎಸ್, ಬನ್ನಿ. ಈ ರೀತಿ ಕಾಣುತ್ತೆ ಕಿಚನ್. ಎಂಟ್ರೆನ್ಸಲ್ಲಿ ಈ ರೀತಿ ಒಂದು ಡಿವೈಡರ್ ಇದೆ. ಹಾಲ್ಗೆ ಮತ್ತು ಕಿಚನ್ನಿಗೆ ಒಂದು ಡಿವೈಡರ್ ಥರ ಇರೋದು. ಇಲ್ಲಿ ನಾವು ನೀರು ಕ್ಯಾನ್ನ ಇಟ್ಕೊಂಡಿದ್ದೀವಿ. ಅದಕ್ಕೆ ಖಾಲಿಯಾಗಿದೆ, ಫಿಲ್ ಮಾಡಬೇಕು. ಹಾಗೆ ಇಲ್ಲೇ ಪಕ್ಕದಲ್ಲೇ ವಾಟರ್ ಬಾಟಲ್ಸನ್ನು ಇಟ್ಕೊಂಡಿದ್ದೀವಿ. 3 ಜನದ್ದು 3 ಬಾಟಲ್ ಇದೆ. ಹಾಗೆ ಇದು ನನ್ನ ಮೇನ್ ಫುಡ್ ಆಗೋಗ್ಬಿಟ್ಟಿದೆ. ಇದು ಅದು ಇಲ್ಲೇ ಇಟ್ಕೊಂಡಿರ್ತೀನಿ. ಏನಂದರೆ ಇದು ಸುಣ್ಣ. ಪ್ರತಿ ರಾತ್ರಿ ಸ್ವಲ್ಪ ಮೊಸರಿಗೆ ಈ ಸುಣ್ಣನ ಹಾಕ್ಕೊಂಡು ತಿಂತೀನಿ. ಇತ್ತೀಚೆಗೆ ಬೇಕಾಗಿದೆ ಅದು ಇವಾಗ. ಸೊ ಇದು ಇಲ್ಲೇ ಇರುತ್ತೆ. ಹಾಗೆ ಇದು ಕೌಂಟರ್ ಟಾಪ್. ಎಲ್ ಶೇಪ್ ಇದೆ ಕೌಂಟರ್ ಟಾಪ್ ಬಂದು. ನೋಡಿ ಈ ರೀತಿ ಇದೆ. ಇಲ್ಲಿ ನಾನೊಂದು ಸೆಕೆಂಡ್ ಹ್ಯಾಂಡಲ್ದು ಟೇಬಲ್, ಇದು ಹೊಸದೇನಲ್ಲ, ಮುಂಚೆನೇ ತೊಗೊಂಡಿದ್ದಿತ್ತು. ಕರೆಕ್ಟಾಗಿ ಸ್ಲ್ಯಾಬ್ ಹೈಟಿಗೆ ಇದ್ದಿದ್ದರಿಂದ ಇದನ್ನು ಇಲ್ಲಿ ಜಾಯಿನ್ ಮಾಡಿಕೊಂಡು ಸ್ಲ್ಯಾಬ್ನ ಎಕ್ಸ್ಟೆನ್ಷನ್ ಥರ ಮಾಡ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ಓವನ್ ಇಡೋದಕ್ಕೂ ಸಹ ಅನುಕೂಲ ಆಗುತ್ತೆ ಅಂತ ಅಂದ್ಬಿಟ್ಟು. ಯಾಕೆಂದರೆ ನೀವು ಇವಾಗ ನೋಡ್ಬೋದು, ಇಲ್ಲಿ ವಾಲ್ ಏನಿದೆ ಇದು ಅರ್ಧನೇ ಕವರ್ ಆಗುತ್ತೆ ಓವನ್ಗೆ. ಸೊ ಈ ಟೇಬಲ್ನ ಇಟ್ಟಿರೋದಕ್ಕೆ ಇದಕ್ಕೂ ಸಹ ನನಗೆ ಹೆಲ್ಪ್ ಆಯಿತು. ಓವನ್ ಇಟ್ಟಿರೋ ಜಾಗದಿಂದ ಮೇಲೆ 3 ಈ ರೀತಿ ಗ್ಲಾಸ್ ಸೆಲ್ಫ್ ಇದೆ. ಸೊ ಏನಾದರೂ ಕ್ರಿಯೇಟಿವ್ ಆಗಿ ಮಾಡ್ಕೊಳ್ಬೇಕು ಅಂತ ಅನ್ನೋದಕ್ಕೋಸ್ಕರ ಈ ರೀತಿ ಇಟ್ಕೊಂಡಿದ್ದೀನಿ ನಾನು. ಇದೆಲ್ಲ ನಾನೇ ಮಾಡಿರೋ ಅಂಥದ್ದು ಏನಿಲ್ಲ, ಸಿಂಪಲ್. ಇದು ಬೇಳೆನ ಬಾಟಲಿಗೆ ಅಂಟಿಸ್ಬಿಟ್ಟು ಆರ್ಟ್ ಥರ ಮಾಡಿದ್ದೀನಿ. ಇದು ಸ್ವಲ್ಪ ಎಲ್ಲ ಬೀಡ್ಸ್ ಇತ್ತು, ಹಾಗೆ ಕವಡೆ ಇತ್ತು. ಅದನ್ನು ನೀರೊಳಗಡೆ ಹಾಕಿಬಿಟ್ಟು ಸ್ವಲ್ಪ ಕಲರ್ ಸಹ ಆ್ಯಡ್ ಮಾಡಿದ್ದೀನಿ. ಸ್ವಲ್ಪ ಬ್ರೈಟಾಗಿ ಕಾಣುತ್ತೆ ಅದಕ್ಕೋಸ್ಕರ. ಮತ್ತು ಇಲ್ಲಿ ಪುಟಾಣಿದು ಕಪ್ಸ್ ಇಟ್ಟಿದ್ದೀನಿ. ಇದು ತುಂಬ ಚೀಪಾಗೆ ಸಿಕ್ತು ನನಗೆ. ಜಸ್ಟ್ 20 ರೂಪೀಸ್ ಪರ್ ಪೀಸ್ ಡಿಮಾರ್ಟಲ್ಲಿ. ಚೆನ್ನಾಗಿದೆ ಇದು. ಇದನ್ನು ಇಟ್ಟಿದ್ದೀನಿ. ಹಾಗೆ ಇಲ್ಲಿ ಮಗ್ ಇದೆ. ಬೆಳಗಿನ ಗ್ರೀನ್ ಟೀಗೆ ಬೇಕೇ ಬೇಕು ಇದು. ಸೊ ಇದು ಈಸಿಯಾಗಿ ಸಿಗೋ ಥರ ಇಲ್ಲೇ ಇಟ್ಟಿದ್ದೀನಿ. ಹಾಗೆ ಇಲ್ಲಿ ಮೇಲೆ ಬಂದರೆ ಮಡ್ ಪಾಟ್ಸ್ ಇಟ್ಟಿದ್ದೀನಿ. ಹಾಗೆ ಕಾಪರ್ ಬಾಟಲ್ ಮತ್ತು ಗ್ಲಾಸ್ ಇಟ್ಟಿದ್ದೀನಿ. ಸ್ವಲ್ಪ ಆ್ಯಂಟಿಕ್ ಪೀಸ್ ಥರ ಲುಕ್ ಕಾಣಿಸ್ಲಿ ಅನ್ನೋದಕ್ಕೋಸ್ಕರ. ಅಷ್ಟಾಗಿ ಯೂಸ್ ಮಾಡಿಲ್ಲ, ಕಮ್ಮಿ. ಮತ್ತು ಇಲ್ಲಿ ಈಸಿಯಾಗಿ ಕೈಗೆ ಸಿಗೋ ಥರ ಮತ್ತು ಲುಕ್ ಚೆನ್ನಾಗಿರಲಿ ಅನ್ನೋದಕ್ಕೋಸ್ಕರ ವುಡನ್ ಸ್ಪೂನ್ಸ್ ಮತ್ತು ಸ್ಪ್ಯಾಚುಲಾ ಈ ಥರದ್ದು ಇಟ್ಟಿದ್ದೀನಿ. ಮತ್ತು ಇದು ಫ್ರೂಟ್ ಸೆಕ್ಷನ್. ಸುಂದರವಾಗಿರೋ ಈ ಒಂದು ಬುಟ್ಟಿಯಲ್ಲಿ ಫ್ರೂಟ್ಸ್ನ ಇಟ್ಟಿದ್ದೀನಿ. ಮತ್ತು ಇದು ತುಂಬ ಸುಂದರವಾಗಿರೋವಂಥ ವಾಟರ್ ಕ್ಯಾಂಡಲ್. ಈಸಿಯಾಗಿ ಯಾರು ಬೇಕಾಗಿದ್ದರೂ ಮಾಡ್ಬೋದು. ಟ್ರಾನ್ಸ್ಪರೆಂಟ್ ಇತ್ತು ಅಂತಂದರೆ ನೀಟಾಗಿ ಕಾಣುತ್ತೆ. ಹಾಗೆ ಈ ಟೇಬಲ್ ಕೆಳಗಡೆಗೆ ಸ್ವಲ್ಪ ಸ್ಪೇಸ್ ಇರೋದ್ರಿಂದ ನಾನು ಒಂದು ಸ್ಟ್ಯಾಂಡ್ ಮಾಡಿಟ್ಟಿದ್ದೀನಿ. ಇಲ್ಲಿ ಮಿಕ್ಸಿದು ಜಾರ್ ಏನು ಬರುತ್ತೆ ಅದು ಎಲ್ಲನೂ ಇಲ್ಲಿಟ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ಚಾಪರ್ ಮತ್ತು ಓವನ್ನಲ್ಲಿ ನಾನು ಕೇಕ್ ಬೇಕ್ ಮಾಡಿದ್ರೆ ರೆಸ್ಟ್ ಮಾಡೋದಕ್ಕೆ ಯೂಸ್ ಮಾಡುವಂಥ ಸ್ಟ್ಯಾಂಡ್, ಕೇಕ್ ಟರ್ನರ್ ಮತ್ತು ಟಿನ್ ಆಗಿರ್ಬೋದು. ಬೇಕ್ ಮಾಡೋದಕ್ಕೆ ಜಾಸ್ತಿ ಯೂಸ್ ಮಾಡುವಂಥ ಐಟಮ್ಸ್ ಎಲ್ಲ ಇಲ್ಲೇ ಇಟ್ಕೊಂಡಿರ್ತೀನಿ ನಾನು. ಹಾಗೆ ಇಲ್ಲಿ 2 ಕಂಪಾರ್ಟ್ಮೆಂಟ್ ಇದೆ. ಒಂದು ಡ್ರಾಯರ್ ಮತ್ತು ಡೋರ್ ಇರೋದು. ಸೊ ಅದನ್ನು ಯೂಸ್ ಮಾಡ್ಕೊಂಡಿದ್ದೀನಿ. ಅಗೇನ್ ಇಲ್ಲಿ ಕೇಕ್ ಬೇಕ್ ಮಾಡಬೇಕಾದ್ರೆ ಯೂಸ್ ಮಾಡೋದಕ್ಕೆ ಬೀಟರ್ ಇದೆ. ಹಾಗೆ ವಿಸ್ಕರ್ ಸಹ ಇದೆ. ಇದು ನನ್ನ ಖಜಾನೆ. ಇಲ್ಲಿ ಹಾಲು ಕೂಪನ್ ಡೈಲಿ
ಏನು ಹಾಲು ಕೊಡಬೇಕು. ಆ ಕೂಪನ್ ಇಟ್ಟಿರ್ತೀನಿ. ಹಾಗೆ ಇಲ್ಲಿ ನನ್ನ ಬ್ಯಾಗ್, ಡೈಲಿ ನಾನು ಏನಾದರೂ ಇಲ್ಲೇ ಹತ್ತಿರದಲ್ಲೇ ಏನಾದರೂ ಶಾಪಿಂಗ್ ಅಂತ ಹೋದವಾಗ, ತರಕಾರಿ ಆ ಥರ ಏನಾದ್ರು ತರಕ್ಕೆ ಹೋದವಾಗ ಇದರಲ್ಲಿ ಕಾಸು ಮತ್ತು ಪರ್ಸ್, ಸ್ಯಾನಿಟೈಸರ್ ಮೇಯ್ನಾಗಿ ಇವಾಗ ಬೇಕಾಗಿದೆ, ಎಲ್ಲನೂ ಇದರಲ್ಲಿ ಇಡ್ಸುತ್ತೆ. ಸೊ ಅದನ್ನ ಇಲ್ಲಿ ಇಟ್ಟಿರ್ತೀನಿ. ಹಾಗೆ ಒಂದು ಕಾಟನ್ ಬ್ಯಾಗ್ ಇಲ್ಲೇ ಇಟ್ಕೊಂಡಿರ್ತೀನಿ. ಮತ್ತು ನನ್ನ ಟ್ಯಾಬ್ಲೆಟ್ಸ್ ಇದಿಷ್ಟು ಇಲ್ಲಿ ಆರ್ಗನೈಸ್ ಮಾಡ್ಕೊಂಡಿದ್ದೀನಿ. ಸಿಂಪಲ್ಲಾಗಿ ಆರ್ಗನೈಸೇಷನ್ ಅಷ್ಟೇ ಇದೆ. ಏನು ನಾನು ಕಿಟ್ಟೆಲ್ಲ ಯೂಸ್ ಮಾಡಿಕೊಂಡು ಆ ಥರ ಎಲ್ಲ ಏನು ಮಾಡಿಲ್ಲ, ಸಿಂಪಲಾಗಿ ಮಾಡಿರೋದು. ಇದು ನಾನು ಹೇಳಲೇಬೇಕು. ಇಲ್ಲೊಂದು ಅಯನ್ ತವಾ ಇಟ್ಟಿದ್ದೀನಿ. ಸ್ವಲ್ಪ ಮಧ್ಯದಲ್ಲಿ ಸಂಧಿ ಇರೋದ್ರಿಂದ ಇಲ್ಲೇ ಇಟ್ಟಿದ್ದೀನಿ. ಇದು ಹೇಗೆ ಪಳಗ್ಸೋದು ಅಂತ ಅನ್ನೋದು ವೀಡಿಯೋನ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ನೋಡಿಲ್ಲ ಅಂದರೆ ನೋಡಿ, ಇಲ್ಲೇ ಮೇಲೆ ಐ ಬಟನ್ನಲ್ಲಿ ಲಿಂಕ್ನ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ತುಂಬ ಜನಕ್ಕೆ ಇಷ್ಟನೂ ಆಗಿದೆ. ಎಲ್ಲಿ ತೊಗೊಂಡಿರೋದು ಏನು ಅಂತ ಅಂದ್ಬಿಟ್ಟೆಲ್ಲ ಕೇಳ್ತಾಯಿದ್ರಿ. ಸಾಧ್ಯ ಆದರೆ ನಾನು ಅಂಗಡಿಗೆ ಹೋಗ್ಬಿಟ್ಟು ಒಂದು ವೀಡಿಯೋ ಶೂಟ್ ಮಾಡ್ತೀನಿ, ಬಟ್ ಅದಕ್ಕೆ ನಂಗೆ ಟೈಮ್ ಬೇಕು, ಇವಾಗ ಸದ್ಯಕ್ಕೆ ಆಗೋದಿಲ್ಲ. ಓಕೆ, ಈಗ ಇಲ್ಲಿ ಕೌಂಟರ್ ಟಾಪಲ್ಲಿ ಒಂದು ಸ್ಟವ್ ಇದೆ, 3 ಬರ್ನರ್ದು ಸ್ಟವ್. ಪಕ್ಕದಲ್ಲೇ ಒಂದು ಕೈ ಒರೆಸ್ಕೊಳ್ಳೋದಕ್ಕೆ ಈ ಥರದಕ್ಕೆಲ್ಲ ಯೂಸ್ ಆಗೋದಕ್ಕೆ ಒಂದು ಮೈಕ್ರೋಫೈಬರ್ ಕ್ಲಾತ್. ಇದು ಬೇಗ ಡ್ರೈ ಆಗೋಗುತ್ತೆ. ಸೊ ಸೊಳ್ಳೆ ಈ ಥರದ್ದೆಲ್ಲ ಕೂರೋದು ಅವಾಯ್ಡ್ ಆಗುತ್ತೆ. ಪ್ರತಿದಿನ ಇದನ್ನು ಒರೆಸ್ಕೊಳ್ತೀನಿ, ಸ್ವಲ್ಪ ನೀಟಾಗಿರಬೇಕು ಅಂತ ಅಂದ್ಬಿಟ್ಟು. ಇದಕ್ಕೆ ಆಲ್ರೆಡಿ ಒಂದು 7 ವರ್ಷ ಆಗಿದೆ ಸ್ಟವ್ನ ತೊಗೊಂಡು. ಸೊ ತುಂಬ ಜನ ಹೇಳ್ತಾರೆ 7 ವರ್ಷ ಆಗಿರೋ ಥರ ಅನ್ಸೋದೇ ಇಲ್ಲ ಅಂದ್ಬಿಟ್ಟು. ಮೇಂಟೆನೆನ್ಸ್ ಇಸ್ ವೆರಿ ಇಂಪಾರ್ಟೆಂಟ್, ಅದೇ ಹೇಳೋದು. ಗಲೀಜಾಯಿತು ಅಂತಂದರೆ ಇಮಿಡಿಯೇಟಾಗಿ ಒರೆಸ್ಬಿಡ್ತೀನಿ. ಗಲೀಜು ಆಗಿಲ್ಲ ಅಂದ್ರೂ ನೈಟ್ ಟೈಮ್ ಸ್ಲ್ಯಾಬೆಲ್ಲ ಹೇಗೆ ಕ್ಲೀನ್ ಮಾಡ್ತೀನೋ ಅದೇ ರೀತಿಯಲ್ಲೇ ಸ್ಟವ್ನೂ ಸಹ ಕ್ಲೀನ್ ಮಾಡಿಬಿಟ್ಟು ಬಿಟ್ಬಿಡ್ತೀನಿ. ಸೊ ದ್ಯಾಟ್ ಇಸ್ ದ ಸೀಕ್ರೆಟ್ ಅಷ್ಟೇ, ಬೇರೆ ಏನಿಲ್ಲ. ಆ್ಯಂಡ್ ಇಲ್ಲಿ ಸ್ಟವ್ ಮೇಲೆ ಬಂದರೆ ವಿಂಡೋ ಇದೆ ಒಂದು. ಓಕೆ, ಈ ವಿಂಡೋ ಅಲ್ಲಿ ನಾನು ಸ್ಲ್ಯಾಬ್ ಒರೆಸೋದಕ್ಕೆ ಏನು ನಾನು ಯೂಸ್ ಮಾಡ್ತೀನಲ್ಲ ಲಿಕ್ವಿಡ್ ಸ್ಪ್ರೇ, ಕಿಚನ್ ಕ್ಲೀನರ್ ಸ್ಪ್ರೇ ಅಂತ, ಇದನ್ನು ಇಲ್ಲೇ ಹ್ಯಾಂಗ್ ಮಾಡಿಟ್ಟಿರ್ತೀನಿ, ಈಸಿ ಇರುತ್ತೆ. ಹಾಗೆ ಲೈಟರ್ ಸಹ ಇಲ್ಲೇ ಇಟ್ಕೊಳ್ತೀನಿ. ಮೆಜರಿಂಗ್ ಕಪ್ಸ್ ಮತ್ತು ಸ್ಪೂನ್ಸ್ ಎಲ್ಲ ಇಲ್ಲೇ ಇದೆ. ಇದು ಒಂದು ಎಕ್ಸ್ಟ್ರಾ ಸ್ಟ್ಯಾಂಡ್ ಬರ್ನರ್ಗೆ, ಚಿಕ್ಕದೇನಾದರೂ ಪಾತ್ರೆ ಇಟ್ಟೆ ಅಂತಂದರೆ ಅದನ್ನೇ ಯೂಸ್ ಮಾಡೋದಕ್ಕೆ ಅಂತ ಇದನ್ನ ಇಲ್ಲೇ ಇಟ್ಟಿರ್ತೀನಿ. ನಾನು ಅಷ್ಟಾಗಿ ಯೂಸ್ ಮಾಡಿಲ್ಲ, ನನ್ನ ಹಸ್ಬೆಂಡ್ ಜಾಸ್ತಿ ಯೂಸ್ ಮಾಡ್ತಾ ಇರ್ತಾರೆ. ಮತ್ತು ಮ್ಯಾಚ್ ಬಾಕ್ಸ್, ಇನ್ ಕೇಸ್ ಲೈಟರ್ ಏನಾದರೂ ವರ್ಕ್ ಆಗಿಲ್ಲ ಅಂತನ್ನೋವಾಗ ಮ್ಯಾಚ್ ಬಾಕ್ಸ್ ಯೂಸ್ ಮಾಡ್ಕೊಳ್ತೀನಿ. ಹಾಗೆ ಚಾಪಿಂಗ್ ಬೋರ್ಡ್ ಇಲ್ಲೇ ಇರುತ್ತೆ. ಮತ್ತು ಸ್ಟ್ರೈನರ್ 2 ಥರದ್ದು ಇಲ್ಲೇ ಇಟ್ಟಿರ್ತೀನಿ. ಮತ್ತು ಇದು ಏನಂದರೆ, ಈ ಬರ್ನರ್ಗೇನಾದರೂ ಸಿಕ್ಕಾಕೊಂಡಿತ್ತು ಅಂತನ್ನೋವಾಗ ಕ್ಲೀನ್ ಮಾಡೋಕ್ಕೆ ಇದು ಹೆಲ್ಪ್ ಆಗುತ್ತೆ. ಸೊ ಏನಕ್ಕಾದರೂ, ಇದಕ್ಕೆ ಅಂತಲ್ಲ, ಏನಕ್ಕಾದ್ರೂ ಯೂಸ್ ಆಗುತ್ತೆ. ಪಿನ್ ಥರ ಯೂಸ್ ಮಾಡ್ಕೋಬೋದು. ಮತ್ತು ಈ ಸೆಕ್ಷನ್ನಲ್ಲಿ ನಾನು ಯೂಸ್ ಮಾಡುವಂಥ ಎಲ್ಲ ಎಣ್ಣೆಗಳು, ಒಂದೆಣ್ಣೆ ಮಾತ್ರ ಮಿಸ್ಸಿಂಗ್ ಇದೆ ಇಲ್ಲಿ, ಮಸ್ಟರ್ಡ್ ಆಯಿಲ್ ಕೆಳಗಡೆ ಇಟ್ಟು ಅಷ್ಟಾಗಿ ಅದನ್ನ ಯೂಸ್ ಮಾಡೋದಿಲ್ಲ, ವೆರಿ ರೇರ್ ಅದನ್ನ ಯೂಸ್ ಮಾಡೋದು. ಕೋಕೋನಟ್ ಆಯಿಲ್ ನಾನು ಯೂಸ್ ಮಾಡೋದು ನಿಮಗೆಲ್ಲ ಗೊತ್ತೇ ಇದೆ. ಸೊ ಕೋಕೋನಟ್ ಆಯಿಲ್ನ ಇಲ್ಲಿಟ್ಟಿದ್ದೀನಿ. ಹಾಗೆ ತುಪ್ಪ ಇದೆ ಇಲ್ಲಿ, ಈ ಡಬ್ಬಿಯಲ್ಲಿ ತುಪ್ಪ ಇರೋದು. ಇದು ರಿಫೈನ್ಡ್ ಆಯಿಲ್ ಚೇಂಜ್ ಮಾಡಬೇಕು, ಅಂದರೆ ಸ್ಟಾಪ್ ಮಾಡಬೇಕು ನಾನು, ಆದರೆ ಇನ್ನೂ ಡೀಪ್ ಫ್ರೈಗೆಲ್ಲ ಸ್ಟಾಪ್ ಮಾಡಿಲ್ಲ, ಬೇಗ ಸ್ಟಾಪ್ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ. ಮತ್ತು ಇದು ಬಂದು ಎಳ್ಳೆಣ್ಣೆ. ಕೋಕೋನಟ್ ಆಯಿಲ್ ಆಗಿರ್ಬೋದು ಅಥವಾ ಎಳ್ಳೆಣ್ಣೆ ಈ ಥರದ್ದೆಲ್ಲ ನಾನು ಗ್ರಾಮಿಯಮ್ ಅವ್ರದ್ದೇ ತರಿಸ್ಕೊಳ್ಳೋದು. ಚೆನ್ನಾಗಿದೆ ಎಣ್ಣೆ, ಕ್ವಾಲಿಟಿ ಎಲ್ಲ ತುಂಬ ಚೆನ್ನಾಗಿದೆ, ಪ್ರೈಸೂ ಓಕೆ, ಪರವಾಗಿಲ್ಲ ಬೇರೆದಕ್ಕೆಲ್ಲ ಕಂಪೇರ್ ಮಾಡಿದ್ರೆ. ಹಾಗೆ ಆ ಸೆಕ್ಷನ್ ಕೆಳಗಡೆ ಹಪ್ಪಳದ ಜೊತೆಯಲ್ಲಿ ಈ ಇಡ್ಲಿ ಬಟ್ಟೆ ಈ ಥರದ್ದೆಲ್ಲನೂ ಇಲ್ಲೇ ಒಂದು ಬಾಕ್ಸ್ ನೋಡಿ, ಈ ರೀತಿ ರಬ್ಬರ್ ಬ್ಯಾಂಡ್ ಹಾಕ್ಬಿಟ್ಟು ರೋಲ್ ಮಾಡಿ ಇಟ್ಬಿಡ್ತೀನಿ. ರೊಟ್ಟಿಗೆ ಅಥವಾ ಇಡ್ಲಿಗೆ ಈ ಥರದಕ್ಕೆಲ್ಲ ಬಳಸ್ಕೊಳ್ತೀನಿ ಇದನ್ನು. ಮತ್ತು ಇಲ್ಲಿ ಸೂಪ್ ಪ್ಯಾಕೆಟ್ ಇದೆ, ಇವಾಗ ನಾನು ಸೂಪ್ ಮಾಡ್ಕೊಂಡು ಕುಡಿಯೋಣ ಅಂದ್ಬಿಟ್ಟು ಇಟ್ಟಿದ್ದೀನಿ. ಬಾಕ್ಸಲ್ಲಿ ಇಡೋದ್ರಿಂದ ನೀಟಾಗೂ ಕಾಣುತ್ತೆ, ಹಾಗೆ ಈಸಿ ಸಹ ಎತ್ಕೊಳ್ಳೋದಕ್ಕೆ ಎಲ್ಲ. ಇದು ಚಟ್ನಿ ಪುಡಿ ಮತ್ತು ಉಪ್ಪಿನಕಾಯಿ. ಕಲ್ಲುಪ್ಪನ್ನ ಇಲ್ಲ ಇಟ್ಟಿರ್ತೀನಿ, ಜಾಸ್ತಿ ನಾನು ಬಳಸೋದು ಕಲ್ಲುಪ್ಪು. ಸೊ ಇದು ಪಕ್ಕದಲ್ಲೇ ಇಟ್ಕೊಂಡಿರ್ತೀನಿ. ಹಾಗೆ ಇಲ್ಲಿ ಯೂಸ್ ಮಾಡಿರೋಂಥ ಆಯಿಲ್, ನಾನು ಅದನ್ನು ಕ್ಯಾನ್ ರಿಫೈನ್ಡ್ ಆಯಿಲ್ ಇದೆಯಲ್ಲ ಅದ್ರ ಜೊತೆಗೆ ಮಿಕ್ಸ್ ಮಾಡೋದಕ್ಕೆ ಹೋಗೋದಿಲ್ಲ.
ಇದು ಸಪ್ರೇಟಾಗಿ ಇಲ್ಲಿ ಇಟ್ಟಿದ್ದೀನಿ. ಅದನ್ನ ಟ್ರೈನಲ್ಲೇ ಇಟ್ಟಿದ್ದೀನಿ, ಈಸಿ ಆಗುತ್ತೆ ಎತ್ಕೊಳ್ಳೋದಕ್ಕೆ. ಅಥವಾ ಏನಾದರೂ ಸ್ವಲ್ಪ ಸ್ವಲ್ಪ ಆಯಿಲ್ ಏನಾದರೂ ಇಲ್ಲಿಂದ ಸ್ಪಿಲ್ ಆಗಿತ್ತು ಅಥವಾ ಲೀಕೇಜ್ ಆಗಿತ್ತು ಅನ್ನೋ ಥರ ಇತ್ತು ಅಂದರೆ ಟ್ರೈನಲ್ಲೇ ಇರುತ್ತೆ, ಟ್ರೈನ ಮಾತ್ರ ಅವಾಗ ನೀಟಾಗಿ ಒರೆಸ್ಕೊಂಡ್ಬಿಡ್ಬೋದು. ಇಲ್ಲಿ ಪಕ್ಕದಲ್ಲಿ ಕುಟಾಣಿ, ಇದು ಬೇಕೇ ಬೇಕು ತುಂಬ ನನಗೆ. ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಏನಾದರೂ ಇಲ್ಲ ಅಂತಂದವಾಗ ಸಮಯಕ್ಕೆ ಒಂದು 4 ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಶುಂಠಿನ ಕಟ್ ಮಾಡಿಬಿಟ್ಟು ಹಾಕ್ಬಿಟ್ಟು ಜಜ್ಜಿಬಿಟ್ರೆ ಬೇಗ ಆಗೋಗ್ಬಿಡುತ್ತೆ. ಇದನ್ನು ಈ ಚಿಕ್ಕ ಮಕ್ಕಳದ್ದು ಚಪಾತಿ ಲಟ್ಸೋದು ಮತ್ತು ತೀಡೋದು ಇದು ಬರುತ್ತಲ್ಲ ಉಲ್ಟೋದೆಲ್ಲ, ಆ ಬೋರ್ಡೇ ಇದು. ಅದನ್ನು ಇಲ್ಲಿ ಇಟ್ಟುಬಿಟ್ಟು ಅದ್ರ ಮೇಲೆ ಕುಟಾಣಿ ಇಟ್ಟಿದ್ದೀನಿ, ನೋಡೋದಕ್ಕೂ ಚೆನ್ನಾಗಿ ಕಾಣುತ್ತೆ. ವೇಸ್ಟ್ ಅದೊಂದು ಉಟ್ಟು ಪೀಸ್ ಇತ್ತು, ಅದ್ರ ಮೇಲೆ ಮಿಕ್ಸಿನ ಇಟ್ಟಿದ್ದೀನಿ. ಪ್ಯಾನಾಸೋನಿಕ್ ಮಿಕ್ಸಿ ತುಂಬ ಚೆನ್ನಾಗಿದೆ ಇದು. ಯಾರಾದರೂ ಮಿಕ್ಸಿ ತೊಗೊಳ್ಬೇಕು ಅಂತ ಅನ್ನೋರಿದ್ರೆ ಇನ್ವೆಸ್ಟ್ ಆನ್ ದಿಸ್ ಪ್ಯಾನಾಸೋನಿಕ್. ಯಾಕೆಂದರೆ ಇದು ತೊಗೊಂಡು ಸುಮಾರು ಒಂದು 10 ವರ್ಷ ಆಗಿದೆ. ಇದನ್ನ ಯಾವುದೇ ರೀತಿಯಾದಂಥ ತೊಂದರೆ ಕೊಟ್ಟಿಲ್ಲ ನನಗೆ. ಟಚ್ ವುಡ್, ಏನೂ ತೊಂದರೆ ಕೊಡೋದು ಬೇಡ. ಹಾಗೆ ಇಲ್ಲಿ ಒಂದು ಸುಂದರವಾಗಿರುವಂಥ ಗಿಡ. ತುಂಬ ಟೈಮ್ ನಾನು ಕಿಚನಲ್ಲೇ ಸ್ಪೆಂಡ್ ಮಾಡೋದ್ರಿಂದ ಇಲ್ಲಿ ನಾನು ತುಂಬ ಗ್ರೀನರಿನ ಇಟ್ಕೊಳ್ಬೇಕು ಅಂತ ಅನ್ನೋದಕ್ಕೋಸ್ಕರ ಇಲ್ಲೊಂದು ಪಾಟ್ನ ಇಟ್ಟಿದ್ದೀನಿ. ಹಾಗೆ ಕಿಚನಲ್ಲಿ ಇನ್ನೂ ಒಂದು ಪಾಟ್ ಸಹ ಇಟ್ಟಿದ್ದೀನಿ. ಅದು ತುಂಬ ಬಲ್ಜಾಗಿದೆ. ಸ್ಲ್ಯಾಬ್ ಮೇಲೆ ಇಟ್ಟರೆ ಅದೇ ತುಂಬ ಜಾಸ್ತಿ ಆಕ್ಯುಪೈ ಮಾಡ್ಕೊಂಡ್ಬಿಡುತ್ತೆ ಸ್ಪೇಸ್ನ. ಸೊ ಅದಕ್ಕೋಸ್ಕರ ಅದನ್ನು ಕೆಳಗಡೆ ಇಟ್ಟಿದ್ದೀನಿ, ತೋರಿಸ್ತೀನಿ ಅದನ್ನು ಎಲ್ಲಿದೆ ಅಂತ ಅಂದ್ಬಿಟ್ಟು. ಈಗ ಈ ಪ್ಲ್ಯಾಂಟ್ ಸೆಕ್ಷನ್ ಆಗಿದ್ದಾದಮೇಲೆ ಈಗ ಈ ಗಿಡ ಆಯ್ತಲ್ಲ, ಇಲ್ಲೇ ಮತ್ತೆ ಒಂದು ವಾಟರ್ ಲ್ಯಾಂಪ್ ಇಟ್ಟಿದ್ದೀನಿ. ಚೆನ್ನಾಗಿರುತ್ತೆ ಇದನ್ನು ಅಷ್ಟೇ. ಇದಕ್ಕೆಲ್ಲ ನಾನು ಒಂದು ಎಸೆನ್ಸನ್ನು ಹಾಕಿದ್ದೀನಿ, ಒಳ್ಳೆ ಫ್ರಾಗ್ರೆನ್ಸ್ನ ಕೊಡುತ್ತೆ. ಈವ್ನಿಂಗ್ ಟೈಮಲ್ಲೆಲ್ಲ ಪೂಜೆ ಮಾಡಿದ್ದಾದಮೇಲೆ ಏನಾದರೂ ಈ ಥರದ್ದು ಕ್ಯಾಂಡಲ್ನ ಅಂಟಿಸಿದ್ರೆ ಇಡೀ ಮನೆಯೇ ತುಂಬ ಘಮ ಘಮ ಅಂತ ಸ್ಮೆಲ್ ಬರ್ತಾ ಇರುತ್ತೆ. ಏರ್ ಫ್ರೆಶ್ನರ್ ಹತ್ರ ಎಲ್ಲ ಏನೂ ಯೂಸ್ ಮಾಡೋದೇ ಬೇಕಾಗಿಲ್ಲ. ಈ ಥರದ್ದೊಂದು ಲ್ಯಾಂಪ್ ಹಾಕಿಬಿಟ್ರೆ, ಕ್ಯಾಂಡಲ್ನ ಅಂಟಿಸ್ಬಿಟ್ರೆ ಚೆನ್ನಾಗಿರುತ್ತೆ. ಸೊ ಇದಿಷ್ಟ ಆಯ್ತಲ್ಲ. ಈ ಸ್ಪೇಸ್ನ ನಾನು ವರ್ಕ್ ಏರಿಯಾಗಿ ಯೂಸ್ ಮಾಡ್ಕೊಳ್ಳೋದು. ಸಮ್ಟೈಮ್ಸ್ ನಾನು ಇಲ್ಲಿ ವರ್ಕ್ ಮಾಡ್ತೀನಿ. ತರಕಾರಿನ ವಾಶ್ ಮಾಡಿ ಕಟ್ ಮಾಡ್ಕೊಳ್ಬೇಕು ಇಮಿಡಿಯೇಟಾಗಿ ಅಂತ ಅನ್ನೋವಾಗ ಇಲ್ಲಿ ವಾಶ್ ಮಾಡಿಕೊಂಡು ಹಾಗೆ ಇಲ್ಲೇ ಕಟ್ ಮಾಡ್ಕೊಳ್ತೀನಿ. ಹಾಗೆ ಈ ಕಡೆ ಇರೋ ಏರಿಯಾದಲ್ಲಿ ನಾನು ಚಪಾತಿ ಲಟ್ಟಿಸ್ಕೊಳ್ಳೋದು, ರೊಟ್ಟಿ ತಟ್ಕೊಳ್ಳೋದು ಆ ಥರದ್ದೆಲ್ಲ ಇಲ್ಲಿ ಮಾಡ್ಕೊಳ್ತೀನಿ. ಈಸಿ ಆಗುತ್ತೆ, ಎಲ್ಲ ಪ್ಯಾರಲಲ್ ಆಗಿರೋದ್ರಿಂದ. ಇಲ್ಲಿ ಸಿಂಕ್ ಏರಿಯಾದಲ್ಲಿ ಇಲ್ಲಿ ನಾನು ಕಾರ್ನರಲ್ಲಿ ಈ ಒಂದು ಬ್ರಷ್ ಇಟ್ಟಿದ್ದೀನಿ. ಇದು ಸಿಂಕ್ ವಾಶ್ ಮಾಡೋದಕ್ಕೆಲ್ಲ ತುಂಬ ಯೂಸ್ಫುಲ್ ಆಗಿದೆ. ಈ ಕಾರ್ನರಲ್ಲೆಲ್ಲನೂ ನೀಟಾಗಿ ಇದರಿಂದ ಕ್ಲೀನ್ ಮಾಡಿಬಿಡ್ಬೋದು. ಬಿಗ್ ಬಾಸ್ಕೆಟಲ್ಲಿ ನಾನು ಪರ್ಚೇಸ್ ಮಾಡಿದ್ದು. ಹಾಗೆ ಇದು ವೆಜೀಸ್ ಆ್ಯಂಡ್ ಫ್ರೂಟ್ ವಾಶ್ ಅಂತ ಇದೆ, ಅದನ್ನು ಸಹ ನಾನು ಇಲ್ಲೇ ಇಟ್ಕೊಂಡಿದ್ದೀನಿ. ನಾರ್ಮಲಾಗಿ ನಾವು ತೊಗೊಳ್ಳೋವಂಥ ಫ್ರೂಟ್ಸ್ ಮತ್ತು ವೆಜಿಟೇಬಲ್ಸ್ ಎಲ್ಲನೂ ಒಂದು ಟಬ್ಬಿಗೆ ಹಾಕ್ಬಿಟ್ಟು ಅದಕ್ಕೆ ಒಂದು 5 ಲೀಟರಷ್ಟು ನೀರನ್ನು ಹಾಕ್ಬಿಟ್ಟು ಈ ಕ್ಯಾಪಲ್ಲಿ ಒಂದು 2 ಮುಚ್ಚಳ ಅಷ್ಟು ಈ ವೆಜೀಸ್ ಮತ್ತು ಫ್ರೂಟ್ಸ್ ವಾಶ್ ಲಿಕ್ವಿಡ್ ಇದೆಯಲ್ಲ ಇದನ್ನು ಹಾಕ್ಬಿಟ್ಟು ಒಂದು 2 ನಿಮಿಷ ಬಿಟ್ಬಿಟ್ಟು ಆಮೇಲೆ ಇನ್ನು ಮತ್ತೆ ವೆಜಿಟೇಬಲ್ ಮತ್ತು ಫ್ರೂಟ್ಸ್ನೆಲ್ಲ ವಾಶ್ ಮಾಡಿಬಿಟ್ಟು ಎತ್ತಿ ಇಡ್ತೀನಿ. ಸೊ ಪ್ರಿಕಾಷನಾಗಿ ಮಾಡ್ಕೊಳ್ಳೋವಂಥದ್ದು. ಈಗ ಈ ಬೌಲಲ್ಲಿ ಸ್ಕ್ರಬ್ಬರ್ ಇಟ್ಟಿದ್ದೀನಿ. ಇದೇ ಬೌಲಲ್ಲೇ ನಾನು ಲಿಕ್ವಿಡ್ ಹಾಕ್ಕೊಂಡು ವಾಶ್ ಮಾಡ್ಕೊಳ್ಳೋದು. ಲಿಕ್ವಿಡ್ ಸಹ ಇಲ್ಲೇ ಇದೆ. ಹಾಗೆ ಇಲ್ಲಿ ಬಾಟಲ್ನ ವಾಶ್ ಮಾಡೋದಕ್ಕೂ ಒಂದು ಬ್ರಷ್ ಇಲ್ಲೇ ಹ್ಯಾಂಗ್ ಮಾಡಿಟ್ಟಿರ್ತೀನಿ, ಈಸಿ ಆಗುತ್ತೆ ಅಂತ ಅನ್ನೋದಕ್ಕೋಸ್ಕರ. ಇದು ಕೌಂಟರ್ ಟಾಪ್ ಆಯಿತು. ಓಕೆ, ಸೊ ದಿಸ್ ಇಸ್ ದ ಕಿಚನ್ ಏರಿಯಾ. ಈಗ ಈ ಸಿಂಕ್ ಏರಿಯಾ ಇದೆಯಲ್ಲ, ಸಿಂಕ್ ಏರಿಯಾ ಪಕ್ಕದಲ್ಲಿ ಇಲ್ಲೊಂದು ಸ್ಟೀಲ್ದು ರ್ಯಾಕ್ ಇಟ್ಕೊಂಡಿದ್ದೀನಿ. ಸ್ಟ್ಯಾಂಡ್ ಅಥವಾ ರ್ಯಾಕ್ ಏನಾದರೂ ಇರ್ಬೋದು. ಇದರಲ್ಲಿ ಎಲ್ಲ ಬಾಟಲ್ಸ್ನೆಲ್ಲನೂ ಡಬ್ಬಗಳನ್ನೆಲ್ಲ ಜೋಡಿಸಿಟ್ಕೊಂಡಿದ್ದೀನಿ. ಅಂದರೆ ರೇಷನ್ ಐಟಮ್ಸ್ ಎಲ್ಲ ಏನೇನಿದೆ ಅದನ್ನೆಲ್ಲ ಇಲ್ಲೇ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಕಬೋರ್ಡ್ ಒಳಗಡೆನೂ ಬರುತ್ತೆ, ಸ್ವಲ್ಪ ಇಲ್ಲಿದೆ. ಈ ಬಾಕ್ಸಸ್ ಎಲ್ಲನೂ ನನ್ನ ಹಸ್ಬೆಂಡ್ ಪ್ರೋಟೀನ್ ಕುಡಿತಾ ಇರ್ತಿದ್ದು ಡಬ್ಬಿ. ಅದು ನೀಟಾಗಿ ಕಾಣಿಸುತ್ತೆ, ಟ್ರಾನ್ಸ್ಪರೆಂಟಾಗೂ ಇದೆ ಅಂತ ಅಂದ್ಬಿಟ್ಟು ಅದನ್ನೇ ಯೂಸ್ ಮಾಡ್ಕೊಂಡಿದ್ದೀನಿ. ಹಾಗೆ ಇದು ಟಪ್ಪರ್ವೇರ್ ಬಾಕ್ಸ್ ಎಲ್ಲ ಬ್ಲೂ ಕಲರ್ ಕ್ಯಾಪ್ ಇರೋದೆಲ್ಲ ಟಪ್ಪರ್ವೇರ್. ಮತ್ತು ಇದು ಎಲ್ಲ ಸ್ನ್ಯಾಕ್ ಐಟಮ್, ಪೀನಟ್ ಬಟರ್ ಇದೆ, ಚಾಕೋಸ್ ನನ್ನ ಮಗನಿಗೆ, ಬ್ರೆಡ್ ಇದೆ, ರಸ್ಕ್ ಮತ್ತು ಸ್ವಲ್ಪ ಕುಕ್ಕೀಸ್ ಈ ಥರದ್ದೆಲ್ಲ ಇಟ್ಕೊಂಡಿದ್ದೀನಿ. ಅವ್ನಿಗೆ ಈಸಿ ಆಗುತ್ತೆ ಎತ್ಕೊಳ್ಳೋದಕ್ಕೆ, ಇಮಿಡಿಯೇಟಾಗಿ ಬಂದು ಅವ್ನಿಗೆ ಬೇಕಂದರೆ ಎತ್ಕೊಂಡು ತಿಂತಾನೆ.
ಈ ಬಾಟಲ್ಸ್ ಎಲ್ಲ ಇದೆಯಲ್ಲ, ಇದು ಆರ್ಲಿಕ್ಸ್ ಪ್ರೋಟೀನ್ ಪೌಡರ್, ನೋ ಆ್ಯಡೆಡ್ ಶುಗರ್ ತೊಗೊಳ್ತಾ ಇದ್ದಾವೆ. ಸೊ ಅದರದ್ದು ಬಾಟಲ್ಸ್ ಎಲ್ಲನೂ ಇದೆ. ಇದು ಆಲ್ಮೋಸ್ಟ್ ಒಂದು 25-30 ಬಾಟಲ್ಸ್ ಏನೋ ಇದೆ ನಮ್ಮ ಮನೆಯಲ್ಲಿ. ಸೊ ಅದರದ್ದೇ ಸ್ಟೋರೇಜ್ನಾಗಿ ಯೂಸ್ ಮಾಡ್ಕೊಂಡಿದ್ದೀನಿ. ಅಷ್ಟಾಗಿ ನಾನು ಡಬ್ಬಗಳಿಗೆ ಅಂತ ಅಂದ್ಬಿಟ್ಟು ಕಾಸನ್ನ ಹೆಚ್ಚಾಗಿ ಸ್ಪೆಂಡ್ ಮಾಡಿಲ್ಲ. ಒಂದು ಅನುಕೂಲ ಏನಂದರೆ ಇದೆಲ್ಲ ಟ್ರಾನ್ಸ್ಪರೆಂಟ್ ಇದೆ. ಮೇಲೆ ಒಂದು ಶೀಟ್ ಥರ ಕವರ್ ಬರುತ್ತೆ. ಖಾಲಿ ಆದಮೇಲೆ ಆ ಶೀಟ್ನ ಸಿಸರ್ಸಲ್ಲಿ ಕಟ್ ಮಾಡಿಬಿಟ್ಟು ತೆಗೆದುಬಿಟ್ರೆ ಈಸಿಯಾಗಿ ಬರುತ್ತೆ. ವಾಶ್ ಮಾಡಿಬಿಟ್ಟು ಅದಕ್ಕೆಲ್ಲ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ. ಇದರಲ್ಲೂ ಅಷ್ಟೇ ಸಣ್ಣ ಪುಟ್ಟ ಕಾಳು, ಬೇಳೆ ಇಂಥವೆಲ್ಲನೂ ಇಟ್ಕೊಂಡಿದ್ದೀನಿ. ಇದು ಒಂದು ಸ್ಟೋರೇಜ್ ಏರಿಯಾ. ಅಂದರೆ ಇಲ್ಲಿ ನಾನೇನು ಮಿಕ್ಸಿ ಇಟ್ಟಿದ್ದೀನಲ್ಲ, ಮಿಕ್ಸಿಗಿಂತ ಮೇಲೆ ಇಲ್ಲೂ ಒಂದು ಸ್ವಲ್ಪ ಸ್ಪೇಸ್ ಇದೆ. ಸೊ ಫಸ್ಟ್ ಬಂದು ಈ ಏರಿಯಾನ ತೋರಿಸ್ತೀನಿ. ಈ ಸೆಕ್ಷನ್ನಲ್ಲಿ ಇಮಿಡಿಯೇಟಾಗಿ ನಾನು ಒಗ್ಗರಣೆ ಮಾಡಬೇಕಾದ್ರೆ ಏನೇನು ಬೇಕಾಗುತ್ತೆ ಅದನ್ನು ಇಟ್ಕೊಂಡಿದ್ದೀನಿ. ಅಂದರೆ ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಉದ್ದಿನಬೇಳೆ ಮೇಯ್ನಾಗಿ ಇಲ್ಲೇ ಇರಬೇಕು ಅಂತ ಅನ್ನೋದಕ್ಕೋಸ್ಕರ ಇಲ್ಲೇ ಇಟ್ಕೊಂಡಿದ್ದೀನಿ. ಹಾಗೆ ಇಂಗು ಸಹ ಇಲ್ಲೇ ಇದೆ. ಹಾಗೆ ಈ ಒಂದು ಸೆಕ್ಷನ್ ಹಿಂದೆಗಡೆಗೆ ನೀವು ನೋಡ್ತಾ ಇರ್ಬೋದು, ಎಲ್ಲ ಗ್ರೀನ್ ಕಲರ್ ಮತ್ತು ಬ್ಲೂ ಕ್ಯಾಪ್ ಅಂದರೆ ಚಿಕ್ಕ ಚಿಕ್ಕದು, ಇದು ಈನೋ ಬಾಟಲ್. ಈನೋ ಸ್ಟಿಕ್ಕರ್ ಏನಿದೆ ಇದು ಮಾತ್ರ, ಇದರಲ್ಲಿ ಮಾತ್ರ ಈನೋ ಇರುತ್ತೆ. ಇನ್ನು ಮಿಕ್ಕಿದೆಲ್ಲ ಸ್ಟಿಕ್ಕರ್ನ ತೆಗೆದುಬಿಟ್ಟು ಅದರಲ್ಲಿ ಪೌಡರ್ಗಳನ್ನ ಸೇರಿಸಿಟ್ಕೊಂಡಿದ್ದೀನಿ. ಸೋಡಾ, ಅದು ಸಬ್ಜಾ ಸೀಡ್ಸ್, ಈ ಥರ ಇದೆಲ್ಲ ಇದೆ. ಮತ್ತು ಹಿಂದೆಗಡೆ ಎಲ್ಲ ಇಲ್ಲಿ ಪೆಪ್ಪರ್ ಪೌಡರ್, ಧನಿಯಾ ಪೌಡರ್, ಚಿಲ್ಲಿ ಪೌಡರ್, ಗರಂ ಮಸಾಲ, ಪೆಪ್ಪರ್ ಕಾಳು, ಮೆಂತ್ಯ ಕಾಳು, ಈ ಥರದ್ದೆಲ್ಲ ಇದೆ. ಧನಿಯಾ. ಮತ್ತು ಇದ್ರ ಮೇಲ್ಗಡೆ ಇನ್ನೂ ಒಂದು ಸೆಲ್ಫ್ ಇದೆ, ಈ ರೀತಿ ಇದೆ. ಈ ಮೇಲೆ ಬಂದು ಬೆವರೇಜ್ ಸೆಕ್ಷನ್ ಅಂತಲೇ ಹೇಳ್ಬೋದು. ಯಾಕಂದರೆ ಇಲ್ಲಿ ಬರೀ ಬೆಳಗಿನ ಕಾಫಿ, ಟೀ ಅಥವಾ ಸಾಯಂಕಾಲ ಕಾಫಿ, ಟೀಗೆ ಏನು ಬೇಕಾಗುತ್ತೆ ಅದ್ರದ್ದು ಮಾತ್ರನೇ ಇಲ್ಲಿರುತ್ತೆ. ಲೈಕ್ ಶುಗರ್, ಹನಿ. ಒಂದೇ ಕೈಯಲ್ಲಿ ಮಾಡ್ತಾಯಿದ್ದೀನಿ, ಸೊ ಎಲ್ಲ ತೋರ್ಸೋಕ್ಕಾಗ್ತಾಯಿಲ್ಲ. ಒಂದು ನಿಮಿಷ. ಇಲ್ಲಿ ಬಾದಾಮ್ ಪೌಡರ್, ಕಾಫಿ ಪೌಡರ್. ಇದು ಇತ್ತೀಚೆಗೆ ನಾನು ಟ್ರೈ ಮಾಡ್ತಾ ಇರೋದು. ಚೆನ್ನಾಗಿದೆ. ರೋಸ್ ಮತ್ತು ಗ್ರೀನ್ ಟೀ ಎರಡೂ ಮಿಕ್ಸ್ ಆಗಿರೋದು, ಯೋಗಾಫೈ ಅಂತ ಅಂದ್ಬಿಟ್ಟು ಚೆನ್ನಾಗಿದೆ. ನೀವು ಬೇಕಂದರೆ ತೊಗೋಬೋದು, ಅಮೆಝಾನ್ನಲ್ಲಿ ಸಿಗುತ್ತೆ. ಹಾಗೆ ಇದು ಮಸಾಲ ಚಾಯ್ದು ಪೌಡರ್. ಇದು ಆಲ್ರೆಡಿ ನಾನು ಮಾಡಿದ್ದೀನಿ, ಲಿಂಕ್ನ ಕೊಟ್ಟಿರ್ತೀನಿ. ನಾನು ಇದ್ರದ್ದೆಲ್ಲ ಲಿಂಕ್ ಕೊಡ್ತೀನಿ. ಅಮೆಝಾನ್ನಲ್ಲಿ ನಾನು ಪರ್ಚೇಸ್ ಮಾಡಿರೋ ಲಿಂಕನ್ನು ಸಹ ಕೊಟ್ಟಿರ್ತೀನಿ. ಇದು ಮಸಾಲ ಚಾಯ್ ಪೌಡರ್ದು ಲಿಂಕ್ ಕೊಡ್ತೀನಿ. ಡೇಟ್ ಸಿರಪ್ ಆ್ಯಂಡ್ ಬ್ರೌನ್ ಶುಗರ್ ಎಲ್ಲನೂ ಇಲ್ಲೇ ಇದೆ. ಹನಿ ಡಾಬರ್ ಹನಿ ಯೂಸ್ ಮಾಡ್ತಾ ಇದ್ದಿದ್ದು ಬಾಟಲೆಲ್ಲ ಖಾಲಿ ಆಗಿದ್ದು ಬಾಟಲಲ್ಲೇ ಇದು ಆಲ್ಮೋಸ್ಟ್ ತುಂಬ ಇಲ್ಲಿ ಸ್ಟೋರ್ ಮಾಡಿದ್ದೀನಿ. ಸೊ ಈ ಸೆಕ್ಷನ್ ಆಗಿದೆ. ಆದಮೇಲೆ ನೆಕ್ಸ್ಟ್ ಇಲ್ಲಿ ಅಗೇನ್ ಇಲ್ಲಿ ನಾನು ಹನಿ ಬಾಟಲ್ ಖಾಲಿ ಆಗಿತ್ತಲ್ಲ, ಅದರಲ್ಲಿ ಮಸಾಲ ಸ್ಪೈಸಸ್ನೆಲ್ಲ ಇಟ್ಕೊಂಡಿದ್ದೀನಿ. ಇಲ್ಲಿ ಚಟ್ನಿ ಪುಡಿ, ಇದೆರಡೂ ಚಟ್ನಿ ಪುಡಿನ, ಶೇಂಗಾದು ಮತ್ತು ಕಡಲೆ ಹುರ್ಗಡ್ಲೆ ಬರುತ್ತಲ್ಲ ಅದು. ಮತ್ತು ಇಲ್ಲಿ ಸ್ಟೀಲ್ ಬಾಕ್ಸಲ್ಲಿ ಕಾಳುಗಳೆಲ್ಲ ಇದೆ. ಬೆಲ್ಲ, ಓಟ್ಸ್, 2 ಥರದ್ದು ಒಣಮೆಣ್ಸಿನ್ಕಾಯಿ. ಇದು ಇವಾಗ ಸ್ಟಾರ್ಟ್ ಮಾಡಿರೋವಂಥ ಪ್ರೋಟೀನ್ ಪೌಡರ್. ಇತ್ತೀಚೆಗೆ ನಾನು ಸಹ ಶುರು ಮಾಡ್ಕೊಂಡಿದ್ದೀನಿ. ನನಗೆ ತೊಗೊಂಡಿದ್ದೀನಿ ಫಾರ್ ವುಮೆನ್ ಓಸಿವದು ವೆನಿಲಾ ಆ್ಯಂಡ್ ಆಲ್ಮಂಡ್ ಫ್ಲೇವರ್ದಿದು. ಇದು ನನ್ನ ಹಸ್ಬೆಂಡ್ ಕುಡಿತಾ ಇರೋದು, ಚಾಕ್ಲೇಟ್ ಫ್ಲೇವರ್ದು. ಚೆನ್ನಾಗಿದೆ. ಮತ್ತು ಇದು ಬಂದು ದಾವತ್ ಬ್ರೌನ್ ರೈಸ್ ತೊಗೊಳ್ತಿದ್ದೋ ಅದರದ್ದು ಬಾಟಲ್. ಅದರಲ್ಲಿ ಅವಲಕ್ಕಿ, ರವೆ, ಈ ಥರದ್ದೆಲ್ಲ ಸ್ಟೋರ್ ಇಟ್ಕೊಂಡಿದ್ದೀನಿ. ಈ ಒಂದು ಬಾಸ್ಕೆಟಲ್ಲಿ ಕೇಕ್ ಮಾಡಿದ್ದಾದಮೇಲೆ ಅದಕ್ಕೆ ಡೆಕೋರೇಷನ್ಗೆ ಅಂತ ಅಂದ್ಬಿಟ್ಟು ಯೂಸ್ ಮಾಡುವಂಥ ಶುಗರ್ ಬಾಲ್ಸ್, ಇದೆಲ್ಲನೂ ಶುಗರ್ ಬಾಲ್ಸ್ ಅಥವಾ ಈ ಥರ ಕಲರ್ಫುಲ್ದೆಲ್ಲ ಇರುತ್ತಲ್ಲ, ಇದೆಲ್ಲನೂ ಇಲ್ಲಿದೆ. ಹಾಗೆ ಎಸೆನ್ಸ್ ಮತ್ತು ಕಲರ್, ಕೇಕ್ ಬೇಕ್ ಮಾಡಬೇಕಾದ್ರೆ ಏನು ಬೇಕಾಗುತ್ತೆ ಅದು. ಹಾಗೆ ಬೇಕಿಂಗ್ ಸೋಡಾ,
ಮತ್ತು ಬೇಕಿಂಗ್ ಪೌಡರ್. ಇಲ್ಲಿ ಈ ಮತ್ತು ಸಣ್ಣ ಪುಟ್ಟ ಡಬ್ಬಿಗಳೆಲ್ಲನೂ ಇದರಲ್ಲೇ ಬರುತ್ತೆ. ಏನಿದು ಚಿಕ್ಕ ಚಿಕ್ಕದು ಡಬ್ಬಿಗಳೆಲ್ಲನೂ ಇಲ್ಲ ಇಟ್ಕೊಳ್ತೀನಿ. ಹಾಗೆ ಇದರಲ್ಲಿ ಈ ಡೊಮಿನೋಸಲ್ಲಿ ನಾನು ಆರ್ಡ್ರ್ ಮಾಡಿದ್ದೆ, ಪಿಜ್ಜಾ ಎಲ್ಲ ಆರ್ಡ್ರ್ ಮಾಡಿದಾಗ ಚಿಲ್ಲಿ ಫ್ಲೇಕ್ಸ್ ಮತ್ತು ಆರಿಗ್ಯಾನೋ ಬರುತ್ತಲ್ಲ, ಅದನ್ನು ಈ ಬಾಕ್ಸಲ್ಲಿ ಹಾಕಿಟ್ಕೊಂಡಿದ್ದೀನಿ, ಈಸಿಯಾಗಿ ಕೈಗೆ ಸಿಗುತ್ತೆ ಅಂತ. ಬ್ಯಾಕ್ ಟು ದ ಸೇಮ್ ಪ್ಲೇಸ್. ಸೊ ಇದು ಈ ಸೆಕ್ಷನಲ್ಲಿ. ಆ್ಯಂಡ್ ಇದು ಒಂದಿದೆ ಪಾಸ್ತಾ. ಇದು ಮಕ್ಕಳಿಗೆ ಪಾಸ್ತಾ ಅಂತ ಮುಂಚೆ ಒಂದು ಸತಿ ಒಂದು ಪ್ಯಾಕೆಟ್ ತರಿಸಿದ್ದೆ, ನನಗೆ ಇಷ್ಟ ಆಯಿತು. ಸೊ ಮತ್ತೆ ಇದನ್ನು ತರಿಸ್ಕೊಂಡಿದ್ದೀನಿ ಒಂದು ಪ್ಯಾಕೆಟ್. ಬಿಗ್ ಬಾಸ್ಕೆಟಲ್ಲೇ ಆರ್ಡ್ರ್ ಮಾಡಿರೋದು ಇದೆಲ್ಲನೂ. ನಾನು ತುಂಬ ರೇಷನ್ನ ನಾನು ತೊಗೊಳ್ಳೋದು ಬಿಗ್ ಬಾಸ್ಕೆಟಿಂದನೇ. ಮತ್ತು ಇಲ್ಲಿ ಕೆಳಗಡೆ ಈ ರೀತಿ ಸೆಕ್ಷನ್ ಇದೆ. ಇಲ್ಲಿ ಎಕ್ಸ್ಟ್ರಾ ಇರೋವಂಥ ಹ್ಯಾಂಡ್ ವಾಶ್ ಮತ್ತು ಸ್ಕ್ರಬ್ಬರ್, ಪಾತ್ರೆ ತೊಳೆಯೋದು ಸೋಪು, ಈ ಥರದ್ದು ಇದೆಲ್ಲ ಎಕ್ಸ್ಟ್ರಾ ಇರೋದು ಇಲ್ಲಿ ಇಟ್ಟಿದ್ದೀನಿ. ಮತ್ತು ಇಲ್ಲಿ ಮುದ್ದೆ ಕೋಲು, ಕವಗಡ್ಡಿ, ಮಸಿಯೋ ಕೋಲು, ಮುದ್ದೆ ಮಾಡೋದಕ್ಕೆ ಪಾತ್ರೆ, ಹಾಗೆ ಕುಕ್ಕರು ಮತ್ತು ಇಡ್ಲಿ ಮಾಡೋ ಪಾತ್ರೆ, ಇವೆಲ್ಲ ಇಲ್ಲಿದೆ. ಇದು ಎಕ್ಸ್ಟ್ರಾ ರೇಷನ್ ಚಿಕ್ಕ ಚಿಕ್ಕದು ಬರುತ್ತಲ್ಲ, ಅಂದರೆ ಕಾಳುಮೆಣಸು, ಸಾಸಿವೆ, ಇಂಥವೆಲ್ಲ ಈ ಡಬ್ಬದಲ್ಲಿ ಇಟ್ಕೊಳ್ತೀನಿ. ಹಾಗೆ ದೊಡ್ಡ ದೊಡ್ಡದು ಅಂದರೆ ಬೇಳೆ ಅರ್ಧ kg ಮೇಲೆ ಇರೋವಂಥವೆಲ್ಲ ಇಲ್ಲಿ ಇಟ್ಕೊಳ್ತೀನಿ. ಮತ್ತು ಈ ಕಡೆ ಇಲ್ಲಿ ಗೋಧಿ ಹಸಿಟ್ಟು ಸದ್ಯ ಖಾಲಿಯಾಗಿದೆ, ಹೋಗ್ಬಿಟ್ಟು ಬೀಸ್ಕೊಂಡು ಬರ್ಬೇಕು ಇವಾಗ. ಹಾಗೆ ಇದು ರೈಸ್, ರಾಗಿ ಹಸಿಟ್ಟು, ಓಟ್ಸ್. ಇದರಲ್ಲಿ ಓಟ್ಸ್ ಇಟ್ಟಿರ್ತೀನಿ, ಜಾಸ್ತಿ ತಿಂತಾ ಇರ್ತೀವಿ ಓಟ್ಸ್ನ, ಸೊ ಬಲ್ಕಾಗಿ ತೊಗೊಂಡ್ಬಿಟ್ಟಿದ್ದೀನಿ. ಅಕ್ಕಿ ಹಸಿಟ್ಟು, ರಾಗಿ. ಇಲ್ಲೊಂದು AMC ಕುಕ್ವೇರ್ ಇದೆ, ಇದರಲ್ಲಿ ಆಯಿಲ್ ಇಲ್ದಿರೋನೇ ಸಹ ಕುಕ್ ಮಾಡ್ಬೋದು, ಸೊ ಚೆನ್ನಾಗಾಗುತ್ತೆ. ಈ ಏರಿಯಾ ಆಯ್ತಲ್ಲ. ನೆಕ್ಸ್ಟ್ ಸ್ಟವ್ ಕೆಳಗಡೆ ಇರೋವಂಥ ಸೆಕ್ಷನ್. ಇಲ್ಲಿ ಸ್ಪೂನ್ಸ್ ಮತ್ತು ಸ್ಪ್ಯಾಚುಲಾ ಇದೆಲ್ಲ ಇಟ್ಕೊಳ್ಳೋದಕ್ಕೆ ಚೆನ್ನಾಗಿದೆ. ಸಣ್ಣದು ವಿಸ್ಕರ್ ಈ ಥರದ್ದೆಲ್ಲ ಇಲ್ಲೇ ಇಟ್ಕೊಂಡಿದ್ದೀನಿ. ನೈಫೆಲ್ಲ ಒಂದು ಕಡೆಗೆ ಇಟ್ಕೊಂಡಿದ್ದೀನಿ. ಫೋರ್ಕ್, ಸ್ಪೂನ್, ದೊಡ್ಡ ದೊಡ್ಡ ಸೌಟು, ಅನ್ನದ ಕೈ, ಈ ಥರದ್ದೆಲ್ಲ ಇಲ್ಲಿ ಬರುತ್ತೆ. ಈ ಸ್ಪೂನ್ಸ್ ಎಲ್ಲನೂ ಹಾಗೆ ಇಡ್ತಾಯಿದ್ರೆ ಏನಾಗ್ತಾಯಿತ್ತು, ಈ ಸಂದಿ ಇದೆಯಲ್ಲ ಇದ್ರೊಳಗಡೆ ಹೋಗ್ಬಿಟ್ಟು ಹಿಂಗೆ ಸೇರ್ಕೊಂಡ್ಬಿಡ್ತಾಯಿತ್ತು. ಡೋರ್ ಕ್ಲೋಸ್ ಮಾಡೋಕ್ಕೆ ಆಗಲ್ಲ ಆಗ. ನೋಡಿ, ಇದು ಓಪನ್ ಮಾಡಬೇಕಾದ್ರೆ ಇನ್ನೊಂದೂ ಓಪನ್ ಆಗಿಬಿಡುತ್ತೆ, ಹಂಗೆ ಬಂದುಬಿಡುತ್ತೆ. ಸೊ ಹಾಗಾಗಿ ನಾನೇನು ಮಾಡಿದೆ, ಒಂದು ಶೀಟ್ ಇತ್ತು, ಪ್ಲಾಸ್ಟಿಕ್ ಶೀಟ್, ಅದನ್ನ ಕಟ್ ಮಾಡಿಬಿಟ್ಟು ಈ ಎರಡಕ್ಕೆ ಮೇನಾಗಿ ಬೇಕಾಗಿತ್ತು, ಸೊ ಎರಡಕ್ಕೆ ಹಾಕಿದೆ. ಹಾಗೆ ಇಲ್ಲೂ ಹಾಕಿದ್ದೀನಿ ಎಕ್ಸ್ಟ್ರಾ ಪ್ರಿಕಾಷನರಿಯಾಗಿ, ಯಾಕೆಂದರೆ ಈ ಥರದ್ದು ಸಣ್ಣ ಸಣ್ಣದು ಗ್ರೇಟರೆಲ್ಲ ಇಟ್ಟಿರೋದ್ರಿಂದ ಬೇಕಾಗುತ್ತೆ ಅಂತ. ಇಲ್ಲಿ ಲೆಮನ್ ಜ್ಯೂಸ್ ಎಕ್ಸ್ಟ್ರಾಕ್ಟ್ ಮಾಡೋದು, ಸಿಸರ್ಸ್, ಆಮೇಲೆ ಪಾತ್ರೆ ಇಟ್ಕೊಳ್ಳೋದಕ್ಕೆ ಕ್ರಿಪ್ಪರ್. ಮತ್ತು ಈಗ ಸೆಕೆಂಡ್ ಡ್ರಾಯರಲ್ಲಿ ನಾನಿಲ್ಲಿ ಕಪ್ಸ್ ಮತ್ತು ಗ್ಲಾಸಸ್ನ ಇಟ್ಕೊಂಡಿದ್ದೀನಿ. ಈ ಸಣ್ಣ ಪುಟ್ಟ ಬೌಲ್ಸ್ ಏನಿದೆಯಲ್ಲ, ಇದು ವಿಡಿಯೋಗೆ ಇಂಗ್ರೀಡಿಯೆಂಟ್ ತೋರಿಸೋದಕ್ಕೆ ಯೂಸ್ ಮಾಡ್ಕೊಳ್ತೀನಿ. ಆ್ಯಂಡ್ ಕಾಫಿ ಫಿಲ್ಟರ್ ಸಹ ಇಲ್ಲೇ ಇರುತ್ತೆ, ಸೊ ಈಸಿಯಾಗಿ ಸಿಗುತ್ತೆ. ಈ ಒಂದು ರ್ಯಾಕಲ್ಲಿ ನನ್ನ ಹತ್ರ ಇರುವಂಥ ಪ್ಲೇಟ್ಸ್ ಯಾವುದೂ ಫಿಟ್ ಆಗೋದಿಲ್ಲ, ಸೊ ಅದಕ್ಕೆ ಎಲ್ಲ ತವ ಮತ್ತು ಪ್ಯಾನ್, ಕ್ಲೋಸಿಂಗ್ ಲಿಡ್, ಈ ಥರದ್ದೆಲ್ಲ ಇಲ್ಲಿ ಬರುತ್ತೆ. ಈ ಸೆಕ್ಷನ್ನಲ್ಲಿ ಇಲ್ಲಿ ಹಾಟ್ ಬಾಕ್ಸ್ ಇದೆ. ಆಮೇಲೆ ಇದು ಒಂದು ವಾಟರ್ ಬಾಟಲ್, ಇದು ವಾಟರ್ ಬಾಟಲಲ್ಲಿ ಪಾಸ್ತಾನ ಇಟ್ಟಿರೋದು. ಸೊ
ವಾಟರ್ ಬಾಟಲಲ್ಲಿ ಪಾಸ್ತಾ ಇಟ್ಟಿದ್ದೀನಿ, ಹಾಗೆ ನೀರು ಕುಡಿಯೋದಕ್ಕೆ ಚೊಂಬು ಎಲ್ಲ ಇದೆ. ಡೋನಟ್ ಮೇಕರ್ ಎಲ್ಲ ಫ್ರಿಜ್ಜಲ್ಲಿ ಪ್ಯಾಕ್ ಮಾಡಿ ಇಡೋವಂಥ ಬಾಕ್ಸಸ್ ಎಲ್ಲ ಇಲ್ಲೇ ಇದೆ. ಸಿಲಿಂಡರ್ ಇಡೋದಕ್ಕೆ ಇಲ್ಲಿ ಸ್ಪೇಸ್ ತುಂಬಾ ಸೇವ್ ಆಗುತ್ತೆ, ಯಾಕಂದರೆ ಸಿಲಿಂಡರ್ ಬಂದು ಗ್ರೌಂಡ್ ಫ್ಲೋರಲ್ಲಿದೆ. ಅಲ್ಲಿಂದ ಇಲ್ಲಿಗೆ ಪೈಪ್ ಕನೆಕ್ಷನ್ ಕೊಟ್ಟಿರೋದ್ರಿಂದ ಸೊ ಸ್ಪೇಸ್ ತುಂಬಾ ಯೂಟಿಲೈಸ್ ಮಾಡ್ಕೋಬೋದು. ಹಾಲು ಕಾಯಿಸೋದಕ್ಕೆ ಬಳಸುವಂಥ ಪಾತ್ರೆಗಳು, ಸೆರಾಮಿಕ್ ಬೌಲ್ ಈ ಥರವೆಲ್ಲ ಇಲ್ಲಿದೆ. ಹಾಗೆ ಇಲ್ಲಿ ಹಗಲವಾಗಿರುವಂಥ ಪಾತ್ರೆಗಳು, ಚಪಾತಿ ಹಿಟ್ಟು ಕಲಿಸೋದಕ್ಕೆ ಅಥವಾ ಸೊಪ್ಪು ಬಸಿಯೋದಕ್ಕೆ ಅದಕ್ಕೆ ಬಳಸುವಂಥದ್ದು. ಒಂದು ಎಕ್ಸ್ಟ್ರಾ ಗ್ರಿಲ್ಡ್ ಪ್ಯಾನ್ ಇಲ್ಲಿದೆ. ಎಲ್ಲ ದೊಡ್ಡ ದೊಡ್ಡ ಪಾತ್ರೆಗಳು, ಅಲ್ಯೂಮಿನಿಯಂ ಕುಕ್ಕರ್, ಅಲ್ಯೂಮಿನಿಯಂ ಯುಟೆನ್ಸಿಲ್ ಒಂದೆರಡು ಇಲ್ಲಿದೆ. ಹಾಗೆ ನಾನು ಮುಂಚೆನೇ ಹೇಳಿದ್ದೆ ಮಸ್ಟರ್ಡ್ ಆಯಿಲ್ ನಾನು ಬೇರೆ ಕಡೆ ಇಟ್ಟಿದ್ದೀನಿ ಬಟ್ ಅದು ಇಲ್ಲಿದೆ. ಅಷ್ಟಾಗಿ ಯೂಸ್ ಮಾಡೋದಿಲ್ಲ, ಕೆಲವೊಂದು ಅಥೆಂಟಿಕ್ ರೆಸಿಪಿಗೆ ಬೇಕಂದವಾಗ ಮಾತ್ರ ಇದನ್ನು ಬಳಸ್ತೀನಿ. ಹಿಂದೆಗಡೆ ನೀವು ನೋಡಿದ್ರೆ ಅಯನ್ದು ಬಾಣಲಿ ಎಲ್ಲ ಇದೆ. ಇಲ್ಲಿ ಅಯನ್ ಬಾಣಲಿ ಮತ್ತು ಪಡ್ಡು ಮಾಡೋದು ಕಲ್ಲು ಅದು ಎರಡೂ ಇದೆ. ಸೊ ಎಸ್, ಈಗ ಕ್ಯಾಬಿನೆಟ್ ಸೆಕ್ಷನ್ ಎಲ್ಲ ಆಗಿದ್ದಾದಮೇಲೆ ಒಂದು ಗಿಡ ತುಂಬ ಬಲ್ಜಾಗಿ ಬೆಳೆದಿದೆ ಅಂತ ಹೇಳ್ತಲ್ಲ, ಆ ಗಿಡ ಫ್ರಿಡ್ಜ್ ಪಕ್ಕದಲ್ಲಿ ಇಟ್ಟಿದ್ದೀನಿ. ಹಾಗೆ ಅದ್ರ ಪಕ್ಕದಲ್ಲಿ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಎಲ್ಲ ಇಡೋದಕ್ಕೆ ಒಂದು ರ್ಯಾಕ್ನ ಇಟ್ಟಿದ್ದೀನಿ. ಈ ಪಾಟ್ ಕಾಣಿಸ್ತಿದೆಯಲ್ಲ, ಮಡ್ ಪಾಟ್, ಅದು ಮದುವೆ ಟೈಮಲ್ಲಿ ಶಾಸ್ತ್ರಕ್ಕೆ ಬೇಕಾಗುತ್ತೆ ಅಂತ ಅಂದ್ಬಿಟ್ಟು ತೊಗೊಂಡಿದ್ದದು. ಅದ್ರ ಪಕ್ಕದಲ್ಲಿರುವಂಥ ಕುಕ್ಕರ್ ಬಂದು ಆ ಬ್ಲ್ಯಾಕ್ ಕಲರ್ದು ನಾನ್ ಸ್ಟಿಕ್ ಕುಕ್ಕರ್ ಫ್ಯೂಚರ್ ಅದದು, ದೊಡ್ಡದದು, ತುಂಬ ದೊಡ್ಡದು. ಅದು ಯಾರನ್ನ ಗೆಸ್ಟ್ ಬಂದವಾಗ ಮಾತ್ರ ಯೂಸ್ ಮಾಡ್ತೀನಿ. ಸೊ ಇದುವರೆಗೂ ನಾನು ಯೂಸ್ ಮಾಡಿರೋದು ಒಂದೇ ಸತಿನೇ. ನೋಡೋಣ ಮುಂದಕ್ಕೆ ಯಾವಾಗಾದರೂ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡಬೇಕಾದ್ರೆ ಯೂಸ್ ಮಾಡೋಣ. ಪಕ್ಕದಲ್ಲೆಲ್ಲ ಒಂದು ಸ್ವಲ್ಪ ಸ್ಟೀಲ್ ಪ್ಲೇಟ್ಸ್ ಮತ್ತು ಬೌಲ್ಸ್ ಇಟ್ಟಿದ್ದೀನಿ. ಅದು ಅಷ್ಟೇ ತುಂಬ ರೇರಾಗಿ ಯೂಸ್ ಮಾಡೋದು, ಸೊ ಅದನ್ನ ಮೇಲೆ ಶಿಫ್ಟ್ ಮಾಡಿದ್ದೀನಿ. ಸೊ ಇದಿಷ್ಟು ನನ್ನ ಕಿಚನ್ ಟೂರ್. ಎಸ್, ಈ ಲೈಟ್ಸ್ ಎಲ್ಲ ಏನಿದೆ, ಈ ಲೈಟ್ಸ್ ಎಲ್ಲ ಏನಿದೆಯಲ್ವ, ನಾನು ಮಾಡಿರೋಂಥ ಕ್ಯಾಂಡಲ್ ಲೈಟ್ಸ್, ವಾಟರ್ ಕ್ಯಾಂಡಲ್, ನಾನು ಮಾಡಿರೋಂಥ ವಾಟರ್ ಕ್ಯಾಂಡಲ್. ಇದನ್ನೆಲ್ಲ ಲೈಟ್ ಮಾಡಿಬಿಟ್ಟು ಹೇಗೆ ಕಾಣುತ್ತೆ ಅಂತ ಅನ್ನೋದನ್ನು ಒಂದು ಕ್ಲಿಪ್ ಹಾಕ್ತೀನಿ ನಾನು, ಸಖತ್ತಾಗಿರುತ್ತೆ. ಎಂಜಾಯ್ ಮಾಡಿ. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ನಿಮಗೆಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು. ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆಗೆ, ನನಗೆ ತುಂಬ ಖುಷಿ ಆಗುತ್ತೆ.